ಹಲೋ, ನಮಸ್ಕಾರ ಮೇಡಮ್. ನೀವು ಇಒ ಇದ್ರಲ್ಲ, ಹಾಂ ಇಒ ನಿರ್ಮಲಾ ಅಲ್ವಾ ಮೇಡಮ್ ನಿಮ್ಮ ಹೆಸರು? ಹೌದು ಕುರ್ಗೋಡು ತಾಲೂಕ್ ಪಂಚಾಯತಿ ಇಒ ಅಲ್ವಾ ಮೇಡಮ್? ಹೌದು ಸರ್ ಹೌದು. ಈಗ ನಿಮ್ಮ ವೆಹಿಕಲ್ ಎಲ್ಲಿದೆ ಯಾಕೆ ಸರ್? ಎಲ್ಲ ಕೇಳಿದೆ. ನಿಮಗೆ ಆಗಾದಂತ ಕೊಟ್ಟಿರ್ತಾರಲ್ಲ ವೆಹಿಕಲ್ಲು, ವಾಹನ, ಹಾಂ. ಅದು ಎಲ್ಲಿದೆ ಯಾಕೆ ಸರ್? ಎಲ್ಲ ಕೇಳ್ತಾ ಇದ್ದೀನಿ. ನಾನು ಮಹೇಶ್ ಮಾತಾಡ್ತಾ ಇದ್ದೀನಿ KRS ಪಾರ್ಟಿಯಿಂದ. ಎಲ್ಲಿಂದ? KRS ಪಾರ್ಟಿಯಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ. KRS. ಹೌದೌದು. ಯಾಕೆ ಸರ್? ಅಲ್ಲ ಕೇಳ್ತಾ ಇದ್ದೀನಿ ಮೇಡಮ್, ನಿಮ್ಮ ಹತ್ರ ಇದೆಯಾ, ಆಫೀಸಲ್ಲಿ ಇದೆಯಾ ವೆಹಿಕಲ್ಲು? ನಿಮಗೆ ಕೊಟ್ಟಿರೋದು ವೆಹಿಕಲ್ಲು ಹಾಂ ಹಾಂ ಹಾಂ. ಎಲ್ಲಿದೆ? ಈ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಡ್ಯೂಟಿಗೆ ಹೋಗ್ತಾ ಇದೆ. ಗಾಡಿನಲ್ಲಿ ಹೋಗ್ತಾ ಇದ್ದೀರಾ? ಅದೇ ಗಾಡಿನಲ್ಲಿ ಹೋಗ್ತಾ ಇದ್ದೀರಾ? ಇಲ್ಲ ಇಲ್ಲ, ಯಾಕೆ ಸರ್? ಅದೊಂದು ಸ್ವಲ್ಪ ಏನು ರಿಪೇರಿ ಅಲ್ಲ, ನಾ ಐತಲ್ಲ. ಕೇಳ್ತಾ ಇರ್ಬೇಕು, ನೀವು ಹೇಳಿ. ಯಾಕಂದ್ರೆ ನೀವು ತಾಲೂಕ್ ಪಂಚಾಯತಿ ಇಒ, ಹೌದು. ನಿಮಗೆ ಮೇನ್ ಆಗಿ ಫೋನ್ ಮಾಡ್ತಾ ಇದ್ದೀನಿ. ಇಲ್ಲ ಜೆಡ್ ಪಿ ಇವ್ರಿಗೆ, ಸಾರಿ ಸಿ ಅವ್ರಿಗೆ ಮಾಡಬೇಕು ಅಂದ್ರೆ ಮಾತಾಡ್ತೇನೆ ಆಮೇಲೆ. ಇಲ್ಲ ಇವತ್ತು ರಿಪೇರಿ ಐತಂದ್ರು, ಅದಕ್ಕೆ ADR ವೆಹಿಕಲ್ ಆಗಿ ಹೋಗ್ಬೇಕು ಸರ್. ರಿಪೇರಿಗೆ ಎಲ್ಲಿ ಬಿಟ್ಟಿದ್ದೀರಾ? ಸರ್ ರಿಪೇರಿಗೆ ಎಲ್ಲಿ ಬಿಟ್ಟಿದ್ದೀರಾ? ರಿಪೇರಿಗಾ? ಹ್ಞೂ. ರಿಪೇರಿಗೆ ನಮ್ಮ ಡ್ರೈವರ್ಗೆ ಗೊತ್ತು ಸರ್. ಅಲ್ಲ ನಿಮ್ಗೆ ಮಾಹಿತಿ ಇಲ್ವಾ? ನಿಮ್ಗೇನು ಮಾಹಿತಿ ಇಲ್ವಾ? ಇಒ ಆಗಿದ್ದೀರಾ, ನಿಮ್ಗೇನು ಮಾಹಿತಿ ಇಲ್ವಾ? ಅಲ್ಲ ಸರ್, ಏನು ಬೇಕಾಗಿದೆ ಸರ್? ಅಲ್ಲ, ನಿಮಗೊಂದು ಸ್ವಂತ ವೆಹಿಕಲ್ ಕೊಟ್ಟರೆ ನಿಮ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಸ್ವಂತ ಅಂದ್ರೆ ನಾವು ಬಾಡಿ ಇದು ಟೆಂಡರ್ ಮೂಲಕ ತಗೊಂಡಿದೆ ಸರ್. ಸ್ವಂತ ನಮ್ದು ವೆಹಿಕಲ್ ನಿಮ್ಮ ಅಂಡರ್ನಲ್ಲಿ ಇರ್ತದೆ ಅಂತ ನಾನು ಹೇಳ್ತಾ ಇರೋದು. ಸ್ವಂತ ಅಂದ್ರೆ ಮೀನ್ಸ್ ನಿಮ್ಮ ಇಲಾಖೆಗೆ ನಿಮ್ಮ ಅಂಡರ್ನಲ್ಲಿ ಇರ್ತದೆ, ಅದು ನಿಮ್ಮ ಹೆಸರಟ್ಟಿನಲ್ಲಿ ಇರ್ತದೆ ವೆಹಿಕಲ್ ಅಂತ ಹೇಳ್ತಾ ಇರೋದು. ಆ ಹೇಳಿದ್ವಿ ಸ್ವಂತ ಅಂದ್ರೆ ಹೇಳಿದ್ವಿ. ಈಗ ಆ ವೆಹಿಕಲ್ ಸ್ಥಿತಿಗತಿಗ ಬಗ್ಗೆ ನಿಮ್ಗೆ ಮಾಹಿತಿ ಇದೆಯೋ ಇಲ್ವೋ ಅಂತ. ಅಲ್ಲಲ್ಲ ಸರ್, ಅದು ರಿಪೇರಿ ಐತಂದ್ರೆ ಆಯ್ತು ಬಿಡ್ರಿ ಅಂತ. ಅದು ರಿಪೇರಿ ಎಲ್ಲಿ ಬಿಟ್ಟಿದ್ರಿ, ಎಲ್ಲಿದೆ, ಏನಾಗಿದೆ? ಏನೋ ಸರ್, ಒಟ್ಟ ಡ್ರೈವರ್ ರಿಪೇರಿ ಐತಂದ್ರೆ ನಾನು ಸ್ವಲ್ಪ ಯಾವಾಗ ಬಿಟ್ರಿ ರಿಪೇರಿಗೆ? ನಿನ್ನೆ ಏನೋ ಬಿಟ್ಟಿರ್ಬೇಕು ಸರ್. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಚಳಿಕೇರಿಯಿಂದ ಹೋಗ್ತಾ ಇದ್ದೀನಿ. ಚಳಿಕೆರೆಯಿಂದ ಹೋಗ್ತಾ ಇದ್ರಾ? ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಓಕೆ. ಹಂಗಾಗಿ ರಿಪೇರಿ ಐತಂದ್ರೆ ಆಯ್ತು ಬಿಡಪ್ಪ ಅಂತ ಹೇಳಿ ನಿಮ್ ಗಮನದಲ್ಲಿ ಚಳಿಕೆರೆನಲ್ಲಿ ವಾಹನ ನಿಂತಿದೆ, ಅದು ಈಗ ಮೈಸೂರಿಗೆ ಹೋಗ್ತಾ ಇದೆ. ನಿಮ್ಮ ಯಜಮಾನ್ರು ಇರ್ಬೇಕು ಅನ್ಸುತ್ತೆ. ಅವ್ರ ಯಜಮಾನ್ರ ನೀವು? ಅವ್ರು ನಿಮ್ಮ ಯಜಮಾನ್ರ ಅಂತ. ನಿಮ್ಮ ಹೆಸರೇನು? ಹನುಮಂತಪ್ಪ ಅಂತ ಹೇಳಿ. ಈ ರೀತಿ ಮಿಸ್ಯೂಸ್ ಮಾಡ್ಕೋಬೋದಾ ವಾಹನನ? ಇಲ್ಲ ಇಲ್ಲ ಸರ್, ಸ್ವಲ್ಪ ಅರ್ಜೆಂಟ್ ಇತ್ತು ಸರ್, ಹಂಗಾಗಿ. ಅಲ್ಲ, ವಾಟ್ ಎವರ್ ಅರ್ಜೆಂಟ್ ಇದ್ರೆ ನೀವು ಬಾಡಿಗೆ ಮಾಡಿ ಕಳಿಸಿ. ನಿಮ್ಮ ವಾಹನ ನೀವು ಬಸ್ಸಲ್ಲಿ ಹೋಗೋದು, ಇದನ್ನ ಈ ಕಡೆ ಕಳ್ಸೋದು ಎಷ್ಟು ಸರಿ? ಅಲ್ಲ ಖಂಡಿತ ಹೇಳ್ತಿರ್ತೀನಿ, ನಿಜ ಇದೆ ಸರ್. ಅಲ್ಲ, ನೀವು ತಾಲೂಕ್ ಪಂಚಾಯತಿನಲ್ಲಿ ಈ ರೀತಿ ನೀವು ವಾಹನ ಮಾಡ್ಕೊಂಡ್ರೆ ಎಷ್ಟು ಅಲ್ಲಿ ನಿಮ್ಮಲ್ಲಿ ಎಷ್ಟು ತೊಂದರೆಗಳಿದೆ ಪಂಚಾಯತಿನಲ್ಲಿ ಗಮನಿಸಿದಿರಾ? ಎಲ್ಲ ಗೊತ್ತಿದೆ ಸರ್. ಏನ್ ಗೊತ್ತಿದೆ? ಸರಿಯಾದ ಕಸದ ವಾಹನಗಳೇ ಸರಿಯಾಗಿ ಮನೆ ಹತ್ರ ಹೋಗ್ತಾ ಇಲ್ಲ. ಮೊನ್ನೆ ಕೂರ್ಗಿ ತಾಲೂಕು ಹಂಗೆ ಆಯ್ತು ಅಲ್ವಾ? ಗೊತ್ತಿದೆಯಾ ನಿಮ್ಗೆ? ಅಲ್ಲ ಗೊತ್ತಿದೆ ಸರ್. ಮತ್ತೆ ಸ್ವಲ್ಪ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ಳೋದು ಎಷ್ಟು ಮೇಡಮ್? ಈಗ ಅವ್ರು ಮೈಸೂರಿಗೆ, ಇಲ್ಲಿಂದ ಮೈಸೂರಿಗೆ ಎಷ್ಟು ಕಿಲೋಮೀಟರ್ ಇದೆ ಚಳ್ಳಕೆರೆಯಿಂದ? ಯಾರು ಕೊಡ್ತಾರೆ ಪೆಟ್ರೋಲ್ ಕಾಸು? ಇಲ್ಲ ಅಲ್ಲ, ಅದು ಓನಾಗಿ ಅವ್ರು ತಗೊಂಡು ಹೋಗ್ತಾರೆ. ಅಲ್ಲ ಮೇಡಮ್, ಈಗ ಪೆಟ್ರೋಲ್ ಕಾಸ್ಟ್ ಯಾರು ಕೊಡ್ತಾರೆ? ಈಗ ಗಾಡಿಗೆ ಮೈಸೂರಿಗೆ ಹೋಗ್ತಾ ಇದೆಯಲ್ಲ, ನಿಮ್ಮ ಏನೋ ಮಗಳು ಕರ್ಕೊಂಬರಕ್ಕೇನೋ ಹೋಗ್ತಾ ಇದ್ರಲ್ಲ, ಅದಕ್ಕೆ ಯಾರು ಕೊಡ್ತಾರೆ ಕಾಸು? ಅಲ್ಲ, ಸರ್ಕಾರದ್ದೇನು ಕೊಡಲ್ಲ ಸರ್, ಓನ್ ಹಾಕೊಂಡ್ತಾರೆ. ನಮ್ಮ ಮನೆಯವರೇ ಓನರ್ ಹಾಕೊಂಡ್ತಾರೆ. ಹಾಕೊಂಡಿದ್ದಕ್ಕೆ ಏನು ಡೀಟೇಲ್ಸ್ ಇದೆ? ಏನು ಸರ್? ಅವರು ಆ ಓನಾಗಿ ಹಾಕೊಂಡಿದ್ದಾರೆ ಅನ್ನೋದಕ್ಕೆ ಯಾವ ರೀತಿ ನಾವು ನೋಡ್ಬೋದು? ಡೀಟೇಲ್ಸ್ ಏನಿದೆ? ಅವ್ರು ಡೀಸೆಲ್ ಹಾಕೊಂಡು ಹೋಗ್ತಾರೆ ಸರ್. ಅದೇ ಏನು ಸ್ಲಿಪ್ ಇದೆಯಾ? ಇವಾಗ ಇಷ್ಟು ಕಿಲೋಮೀಟರ್ ಆಗಿದೆ, ಇಷ್ಟು ಕಿಲೋಮೀಟರ್ ಹಾಕೊಂಡಿದ್ದೀರಿ ಅಂತ ಏನು ಡೀಟೇಲ್ಸ್ ತೋರಿಸ್ತಾರೆ ಅವ್ರು? ಈಗ ಇಲ್ಲ, ಡೀಸೆಲ್ ಹಾಕೊಂಡು ಹೋಗ್ತಾರೆ. ಹಾಕೊಂಡು ಹೋಗ್ತಾರೆ ಸರಿ ಮೇಡಮ್. ಇವಾಗ ನಿಮ್ಮ ಕುರ್ಗೋಡು ತಾಲೂಕು ಎಲ್ಲಿದೆ? ಕುರ್ಗೋಡು ತಾಲೂಕಿದೆ, ಇಲ್ಲಿ ಚಳ್ಳಕೆರೆಯಲ್ಲಿದೆ. ಅಲ್ಲಿಂದ ಇಲ್ಲಿ ಬಂದಿದೆ ಅಲ್ವಾ? ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗಿತ್ತು? ಅಲ್ಲಿಂದ ಇವಾಗ ಎಷ್ಟು ಕಿಲೋಮೀಟರ್ ಹೋಗ್ತಾ ಇದೆ? ಏನಾದ್ರು ಮಾಹಿತಿ ಇದೆಯಾ? ಫೋಟೋಸ್ ಇದೆಯಾ? ನೀವು ನೋಡಿ, ಹೇಳಿ. ನೀವು ಒಂದ್ಸರಿ ಹೇಳಿದ್ರಿ ಗ್ಯಾರೇಜ್ ಬಿಟ್ಟಿದ್ದೀನಿ ಅಂತ. ಈಗ ನಾನು ಹೇಳಿದಾಗ ಹೌದು ಈ ತರ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ನೀವೇ ಮತ್ತೆ ಏನ್ ಮಾಡ್ಬೇಕು ಸರ್? ಸ್ವಲ್ಪ ಏನು ಸಮಸ್ಯೆ ಇತ್ತು. ಅಲ್ಲ ಮೇಡಮ್, ನೀವು ಅಲ್ಲ ಸರ್, ನಾನು ಒಪ್ಕೊಳ್ತೀನಿ. ತಾವು ಹೇಳಿರೋದು ಖಂಡಿತ ಒಪ್ಕೊಳ್ತೀನಿ. ಎಕ್ಸ್ಕ್ಯೂಸ್ ಮಾಡಿ ಸರ್. ಅಲ್ಲ, ಹೆಂಗ್ ನಿಮ್ಗೆ ಗೊತ್ತಿಲ್ವಾ? ನಿಮ್ಗೆ ವಾಹನನ ಯಾವ ರೀತಿ ಬಳಕೆ ಮಾಡ್ಕೋಬೇಕಂಬುದು ಗೊತ್ತಿಲ್ವಾ ನಿಮ್ಗೆ? ಹೌದು ಸರ್, ಹೌದು. ಏನ್ ಗೊತ್ತಿದೆ ಹಂಗಾರೆ? ನೀವು ಏನ್ ಮಾಡ್ತಾ ಇದ್ರ ಹಂಗಾರೆ? ಅಂದ್ರೆ ಇವರು ಎಷ್ಟು ಆಲ್ಮೋಸ್ಟ್ ಬಹಳ ಎಕ್ಸ್ಪೀರಿಯನ್ಸ್ ಇರೋರಲ್ವಾ ಹುದ್ದೆನಲ್ಲಿರೋರು? ಮತ್ತೆ ನಿಮ್ಗೆ ಬಿಗಿನಿಂಗ್ ಅಲ್ಲೇ ನೀವು ಸರ್ಕಾರಿ ನೌಕರಿ ಸೇರಿದಾಗ ಏನೆಲ್ಲ ಕಂಡೀಷನ್ಸ್ ಹಾಕಿರ್ತದಲ್ಲ ಸರ್ಕಾರ, ಹೌದು ಸರ್. ಅದೆಲ್ಲ ನಿಮ್ಗೆ ಅದೇ ಮಾಹಿತಿನೇ ಇಲ್ವಾ ನಿಮ್ಗೆ?
ಎಲ್ಲ ಮಾಹಿತಿ ಇದೆ ಸರ್. ಮತ್ತೆ ನೀವು ಒಂದು ಉನ್ನತ ಸ್ಥಾನದಲ್ಲಿ ಇದ್ಬಿಟ್ಟು ನೀವೇ ಈ ರೀತಿ ಮಾಡಿದ್ರೆ ಇನ್ನು ಉಳಿದಂಥವ್ರು ಯಾಕೆ ಮಾಡ್ತಾರೆ? ಇನ್ನು ನಿಮ್ಮ ಹಂತದಲ್ಲಿ ಇರೋವಂಥ ಅಧಿಕಾರಿಗಳು PDOಗಳಾಗಲಿ ಇನ್ನು ಹೆಂಗೆ ಇರ್ತಾರೆ ಹೇಳಿ? ನೀವೇ ಹೀಗಿದ್ದೀರಾ. ಇಲ್ಲ ಸರ್, ಆ ರೀತಿ ಏನಿಲ್ಲ. ಒಂದು ಸ್ವಲ್ಪ ಮಗಳು ಕರ್ಕೊಂಬರುತ್ತೆ. ಈಗ ಅವ್ರು ನನಗೆ ತೋರ್ಸಕ್ಕೆ ಹೇಳಿ, ಅವ್ರು ಪೆಟ್ರೋಲ್ ಹಾಕೊಂಡಿದ್ದಕ್ಕಾಗಲಿ ಅಲ್ಲಿಂದ ಎಷ್ಟು ಕಿಲೋಮೀಟರಿಂದ ಅಲ್ಲಿ ಏನೋ ಅಲ್ಲಿ ಡಿಸ್ಪ್ಯಾಚ್ ಆಯಿತು, ಆ ಗಾಡಿ ಎಷ್ಟು ಕಿಲೋಮೀಟರ್ಗೆ ಡಿಸ್ಪ್ಯಾಚ್ ಆಯಿತು ಅದೇನು ಡೀಟೇಲ್ಸ್ ತೋರ್ಸಕ್ಕೆ ಹೇಳಿ. ನೀವು ಲಾಗ್ ಬುಕ್ಕಲ್ಲಿ ಅದು ಎಷ್ಟು ಕಿಲೋಮೀಟರ್ ನೀವು ತೊಗೊಂಡಿದ್ದೀರಾ ಅಂತ ತೋರ್ಸಕ್ಕೆ ಇಲ್ಲ, ಹೇಳಿ. ನಾವು ಅದನ್ನ ಲಾಗ್ಬುಕ್ ಅದನ್ನ ತೆಗಿಯಲ್ಲ ಸರ್. ಸುಮ್ಮನೆ ಯಾಕೆ ಇಲ್ಲ, ಲಾಗ್ ಬುಕ್ ಇರಬೇಕು. ಈಗ ಲಾಗ್ ಬುಕ್ ಇದೆ ಅಂದ್ರೆ ನಿಮ್ಮ ಹತ್ರ ನೋಡಿ, ಲಾಗ್ ಬುಕ್ ಆಫೀಸಲ್ಲಿ ಆಫೀಸಲ್ಲಿ ಇಟ್ಕೊಂಡಿರಿ ಸರ್. ಹೌದು ಮೇಡಮ್, ನೀವು ಬಳಕೆ ಮಾಡ್ಕೊಳ್ಳಿ. ಬಳಕೆ ಮಾಡೋಕ್ಕೆ ಡೀಟೇಲ್ಸ್ ಆದ್ರೂ ಇರಬೇಕಲ್ವಾ? ಹೌದೌದು ಸರ್. ಮತ್ತೆ ಎಲ್ಲಿದೆ? ಅಲ್ಲ, ನೀವು ತಾಲೂಕ್ ಪಂಚಾಯತ್ ಇವುಗಳ ಈ ರೀತಿಗೆ ಆಗ್ಬಿಟ್ರೆ ಇನ್ನೆಲ್ಲಿ ಯಾರು ಕೆಲಸ ಮಾಡ್ತಾರೆ, ಯಾರು ಸರಿಯಾಗಿ ಮಾಡ್ತಾರೆ? ಹೇಳಿ ಸರ್, ಸ್ವಲ್ಪ ಎಕ್ಸ್ಕ್ಯೂಸ್ ಮಾಡಿ ಸರ್. ನೋ ಎಕ್ಸ್ಕ್ಯೂಸ್, ರಿಟರ್ನ್ ಹೋಗಬೇಕು. ಮತ್ತೆ ಮುಂದೆ ನಮ್ಮರೆಲ್ಲ ಹೇಳ್ತೀನಿ, ಈಗ ಗಾಡಿ ತಗೊಳಕ್ ಅಂತಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಸ್ಟೇಷನ್ಗೆ ಹಾಕ್ತೀನಿ. ಆಯ್ತು ಬಿಡ್ರಿ ಸರ್, ರಿಟರ್ನ್ ಬರಕ್ಕೆ ಹೇಳ್ತೀನಿ. ರಿಟರ್ನ್ ಹೋಗ್ಬೇಕು. ನೀವು ಸ್ವಂತ ಗಾಡಿ ಮಾಡ್ಕೊಂಡು ಹೋಗಿ. ಓಕೆನಾ? ಆಯ್ತು ಆಯ್ತು ಹೇಳಿ. ಓಕೆ. ಓಕೆ ಓಕೆ ಥ್ಯಾಂಕ್ ಯು.